ಹಣ ಮಾಡೋದು ಹೇಗೆ? ರೂಲ್ ನಂಬರ್ 1, ನೀವು ಏನೇ ಕೆಲಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಿದ್ರೆ ಸಾಲ ತಗೊಂಡು ಮಾಡಬಾರ್ದು. ಯಾಕೆಂದರೆ ಇದು ತೀರಿಸ್ಲಿಕ್ಕಾಗಲ್ಲ. ನಿಮ್ಮ ತಲೆ ಮೇಲೆ ಕತ್ತಿ ನೇತಾಡ್ತಾ ಇರುತ್ತೆ. 10% ಹಂಗೆ ತಗೊಂಡ್ರು ಈ ಹಣ ಎಲ್ಲಿಂದ ತಂದು ಕಟ್ತೀರಾ? ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ಮೇಲೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಾ? ರೂಲ್ ನಂಬರ್ 2, ಅದರಲ್ಲಿ ಎ, ನೆವರ್ ಲೂಸ್ ಮನಿ, ಹಣನ ಹಾಳು ಮಾಡಬೇಡಿ. ಬಿ, ಆಲ್ವೇಸ್ ರಿಮೆಂಬರ್ ದ ಫಸ್ಟ್ ರೂಲ್, ಇದು ನಾನು ಹೇಳಿಲ್ಲ, ವಾರೆನ್ ಬಫೆಟ್ ಹೇಳಿದ್ದು. ಒಂದು ಒಳ್ಳೆ ಆಪರ್ಚುನಿಟಿ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಮನೇಲಿದ್ದು ಕೆಲಸ ಮಾಡಿ ಲಕ್ಷಗಟ್ಟಲೆ ಹಣ ಗಳಿಸ್ಬೋದು. ಶಾಪ್ ಬೇಕಾಗಿಲ್ಲ, ಅಡ್ವಾನ್ಸ್ ಬೇಕಾಗಿಲ್ಲ. ನಿಮಗೆ ಏನಾದರೂ ಕೆಲಸ ಮಾಡಿ ಅಂದರೆ ಹಳ್ಳಿ ಸರ್ ಇದು, ಇಲ್ಲಿ ಯಾರು ಬರ್ತಾರೆ ಅಂತೀರ, ಶಾಪಿಗೆ ಅಡ್ವಾನ್ಸ್ ಇಲ್ಲ ಅಂತೀರ. ಇದು ನಿಮ್ಮ ಸ್ಟ್ರಕ್ಟ್ ಥಾಟ್. ಹಾಗಾಗಿ ಇಲ್ಲಿ ಬಂಡವಾಳ ಇಲ್ಲದೆ ಮಾಡೋ ಅಂಥ ಕೆಲಸನ ಹೇಳ್ತಾ ಇದ್ದೀನಿ. ನನ್ನ ಮಿಡಲ್ ಕ್ಲಾಸ್ ಟು ಮನಿ ಕ್ಲಾಸ್ ಎಲ್ಲ ವಿಡಿಯೋ ನೋಡಿದರೆ ನಿಮಗೆ ಒಂದು ಅವಕಾಶ ಇಲ್ಲಿ ಕಂಡು ಬರುತ್ತೆ. ಯಾವುದರಿಂದ ನೀವು ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರೋ ಆ ಡಬ್ಬ ಮೊಬೈಲ್, ಅದರಿಂದನೇ ದುಡ್ಡು ಮಾಡ್ಬೋದು. ಏನಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ನ ಸೆಲ್ಫಿ ಆನ್ ಮಾಡಿ ಒಂದು ವಿಡಿಯೋ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು, ನಾನು ಸ್ವಾಗತ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ಗೆ. ಕೃಪೆ ಮಾಡಿ ಕೊನೆ ತನಕ ನೋಡಿ. ಇದಿಷ್ಟಾದಮೇಲೆ ಇದು ನನ್ನ ಮನೆ, ಇದು ನನ್ನ ವರಾಂಡ. ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಂತ ಉಪ್ಪಿಟ್ಟು ಮಾಡೋ ವಿಡಿಯೋನ ಶೂಟ್ ಮಾಡಿ ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದು. ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡೋದಂದರೆ ಅದಕ್ಕೆ 100-200 ವಿಡಿಯೋ ಬರ್ತದೆ, ನೋಡಿ ಕಲಿಬೋದು. ಹೆಂಗೆ ಸರ್ ಎಡಿಟ್ ಮಾಡೋದು, ಅದಕ್ಕೂ ವಿಡಿಯೋ ಇದೆ, ನೋಡ್ಕೊಂಡು ಕಲಿಬೋದು. ನೀವು ಚಿಕ್ಕವರಿದ್ದಾಗ ನಿಮಗೆ ನಡೀಲಿಕ್ಕೆ ಬರ್ತಾ ಇರಲಿಲ್ಲ, ಈಗ ನಡೀತಾ ಇಲ್ವಾ? ಸೈಕಲ್ ಓಡಿಸ್ಲಿಕ್ಕೆ ಬರ್ತಾ ಇರಲಿಲ್ಲ, ಬೈಕ್ ಓಡಿಸ್ಲಿಕ್ಕೆ ಬರ್ತಾ ಇಲ್ವಾ? ಈಗ ಮಾಡ್ತಾ ಇಲ್ವಾ? ಯೂಟ್ಯೂಬ್ ಸರ್ಚ್ ಬಾರಲ್ಲಿ ಹೋಗಿ ಯೂಟ್ಯೂಬ್ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡೋದಂದ್ರೂ ಅಲ್ಲೆಲ್ಲ ಬರುತ್ತೆ. ನೀವು ಮಾಡಬೇಕಾಗಿರೋದು ಪ್ರಾರಂಭ. ನೀವು ಟೇಲರಿಂಗ್ ಮಾಡ್ತಾಯಿದ್ರೆ ಬಟ್ಟೆ ಹೊಲೆಯೋದನ್ನು ವಿಡಿಯೋ ಮಾಡಿ ಅದನ್ನು ಹಾಕ್ಬೋದು. ಸ್ಪೆಷಲ್ ತಿಂಡಿ ಏನಾದರೂ ಮಾಡ್ತಾಯಿದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ಬೋದು. ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ, ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋದರೆ ಅವ್ರ ಮನೇಲಿ ಏನು ವಿಶೇಷ ಇದೆ, ಅವ್ರ ಊರಲ್ಲಿ ಏನು ಸ್ಪೆಷಲ್ ಪ್ಲೇಸ್ ಇದೆ, ಯಾವ ದೇವಸ್ಥಾನ, ಯಾವ ತೋಟ, ಎಲ್ಲಾದರೂ ವಿಡಿಯೋ ಮಾಡ್ಬೋದು. ತೋಟದಲ್ಲಿ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಅವ್ರ ಜೊತೆ ಮಾತಾಡಿ ಅಲ್ಲಿನ ಪರಿಸರದ ಬಗ್ಗೆ ತಿಳ್ಕೊಂಡು ಅಲ್ಲಿನ ಜನಗಳ ಬಗ್ಗೆ ವಿಡಿಯೋ ಮಾಡ್ಬೋದು. ಇದೇ ಅಂತಲ್ಲ, ಮಕ್ಕಳ ಜೊತೆ ತುಂಟಾಟ, ಮನೆ ಕೆಲಸ ಮಾಡೋದನ್ನು ವಿಡಿಯೋ ಮಾಡ್ಬೋದು. ತುಂಬ ಜನ ವ್ಲಾಗ್ ಮುಖಾಂತರ ಹಣ ಗಳಿಸ್ತಾ ಇದ್ದಾರೆ. ಇದಕ್ಕೆ ಬಂಡವಾಳ ಇಲ್ಲ, ಜನ ಬೇಕಾಗಿಲ್ಲ, ಸಂಬಳ ಕೊಡೋ ಹಾಗಿಲ್ಲ, ಅಂಗಡಿಗೆ ಅಡ್ವಾನ್ಸ್ ಬೇಕಾಗಿಲ್ಲ. 2024ರಲ್ಲಿ ಇದಕ್ಕಿಂತ ಒಳ್ಳೆಯ ಅವಕಾಶ ಮತ್ತು ಯಾವುದಿಲ್ಲ. ನಾನು ಪರ್ಫೆಕ್ಟಾಗಿ ಆದಮೇಲೆ ಹಾಕ್ತೀನಿ, ಈ ವಿಚಾರ ಬಿಟ್ಟಾಕಿ, ಇದನ್ನು ತಲೆಯಿಂದ ತೆಗೆದುಹಾಕಿ. ಯಾವುದೇ ಯೂಟ್ಯೂಬರ್ ಆಗಿರ್ಬೋದು, ಅವರ ಹಳೆಯ ಫಸ್ಟ್ ವಿಡಿಯೋ ನೋಡಿದ್ರೆ ಅವರಿಗೆ ನಗು ಬರುತ್ತೆ. ಹಾಗಾಗಿ ಯಾರೂ ಪರ್ಫೆಕ್ಟ್ ಅಲ್ಲ. ಸ್ಟಾರ್ಟ್ ಮಾಡಿ, ಎಲ್ಲಿದ್ದರೋ ಹೇಗಿದ್ದರೋ ಅಲ್ಲಿಂದಲೇ. ನಾನು 1,00,000 ಹಾಕಿ, 1,00,000 ಹಾಕಿ, 5,00,000 ಹಾಕಿ ಶಾಪ್ ಓಪನ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂದರೆ ಆ ದುಡ್ಡು ಕಟ್ಟಲಿಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ? ಕೊಟ್ಟವರು ವಾಪಸ್ ಕೇಳಲ್ವಾ? ನಿಮಗೆ ಬಿಸ್ನೆಸ್ ABCD ಆದರೂ ಗೊತ್ತಿರುತ್ತಾ? ಸಾಲ ಮಾಡಿ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ. 0 ಇನ್ವೆಸ್ಟ್ಮೆಂಟಿಂದ ಲಕ್ಷಗಟ್ಟಲೆ ಹಣ ಗಳಿಸ್ಬೋದು. ಪ್ರಾರಂಭ ಮಾಡಿ. ನಿಮ್ಮ ಒಂದು ವಿಡಿಯೋ ವೈರಲ್ ಆದ್ರೂ ತುಂಬ ಹಣ ಬರುತ್ತೆ. ನನಗೆ ಒಳ್ಳೆ ಬಟ್ಟೆ ಬೇಕು, ಒಳ್ಳೆ ಮೊಬೈಲ್ ಬೇಕು, ಈ ರೀತಿಯ ನೆಪ ಬೇಡ. ನಿಮ್ಮ ಮೊಬೈಲ್ ಯಾವುದಿದೆಯೋ ಅದರಿಂದನೇ ಸ್ಟಾರ್ಟ್ ಮಾಡಿ. ನಿಮ್ಮ ದೌರ್ಬಲ್ಯನೇ ನಿಮ್ಮ ಸ್ಟ್ರೆಂತ್ ಆಗಿ ಮಾಡ್ಕೊಳ್ಳಿ. 1 ಮಿಲಿಯನ್ಸ್ ವ್ಯೂಸ್ ಆದ್ರೂ ನಿಮ್ಗೊಂದು 60,000 ರೂಪಾಯಿ ದುಡ್ಡು ಸಿಗುತ್ತೆ. crore rupees ಅರ್ನಿಂಗ್ ಇಂಡಿವಿಜುವಲ್ ಪೀಪಲ್ಸ್, ಯು ಕುಡ್ ಬಿ ಒನ್ ಆಫ್ ದೆಮ್. ನೀವು ನನ್ನ ಹಿಂದಿನ ಎಲ್ಲ ವಿಡಿಯೋ ನೋಡಿದರೆ ಮಿಡಲ್ ಕ್ಲಾಸ್ ಟು ಮನಿ ಕ್ಲಾಸ್, ಅದರಲ್ಲಿರೋ ಮಿರಾಕಲ್ ಸ್ಟೆಪ್ಸ್, ಹಣದ ಕಡೆಗೆ ನಿಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿ. ರೂಲ್ ನಂಬರ್ 1, ಯಾರಿಂದ ಸಾಲ ತಗೋಬೇಡಿ, ಸಾಲ ಮಾಡಿ ಬಿಸ್ನೆಸ್ ಮಾಡಬೇಡಿ. 2ನೇದು, ಎಲ್ಲಿದ್ದೀರೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ಕಂಟೆಂಟ್ ಇಲ್ಲ ಅಂತ ಕತೆ ಹೇಳಬೇಡಿ. ನೀವು ಒಂದು ತರಕಾರಿ ತರಲಿಕ್ಕೆ ಹೋದ್ರೂ, ಇವತ್ತು ತರಕಾರಿ ಮಾರ್ಕೆಟಿಗೆ ಬಂದಿದ್ದೆ, ಇವತ್ತು ಈ ರೇಟ್ ಇದೆ, ಅಲ್ಲೇ ವಿಡಿಯೋ ಮಾಡಿ. ಶ್ರೀಮಂತಿಕೆ ಕಡೆಗೆ ಹೆಜ್ಜೆ ಹಾಕಿ. ನನ್ನ ಹತ್ರ ಸ್ಕಿಲ್ ಇಲ್ಲ, ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ, ನನ್ನ ಹತ್ರ ಎಜುಕೇಷನ್ ಇಲ್ಲ
ಅಂದವರಿಗೆ ಈ ರೀತಿಯ ವ್ಲಾಗ್ ಮಾಡಿ ಹಣ ಮಾಡ್ಬೋದು. ನನಗೆ ಹತ್ರ ಸ್ಕಿಲ್ ಇದೆ, ನನ್ನ ಹತ್ರ ನಾಲೆಜ್ ಇದೆ ಅಂದರೆ ಟ್ರೈನಿಂಗ್ ಫೀಲ್ಡಲ್ಲಿ ಯಾವ ರೀತಿ ದುಡ್ಡು ಮಾಡ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಅಲ್ಲಿವರೆಗೂ ಅವಶ್ಯಕತೆ ಇರುವಂಥವರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ.